Social Science, Class 7, Chapter 12. Populous. ಜನಸಂಚಾರ ಹೆಚ್ಚು. ಜನರು ಹೆಚ್ಚು ವಾಸಿಸುವ ಪ್ರದೇಶ. Latitudinal. ಆಕಾಂಕ್ಷ ಸಂಬಂಧಿತ. ಪೂರ್ವದಿಂದ ಪಶ್ಚಿಮಕ್ಕೆ ಇರುವ ರೇಖೆಗಳ ಬಗ್ಗೆ. Longitudinal. ರೇಖಾಂಶ ಸಂಬಂಧಿತ. ಉತ್ತರದಿಂದ ದಕ್ಷಿಣಕ್ಕೆ ಇರುವ ರೇಖೆಗಳ ಬಗ್ಗೆ. Peninsular. ಉಪಖಂಡದ. ಮೂರು ಕಡೆ ನೀರು ಸುತ್ತುವ ಭೂಭಾಗ. Volcanic. ಅಗ್ನಿ ಪರ್ವತದ. ಬೆಂಕಿ ಮತ್ತು ಲಾವಾ ಹೊರಬರುವ ಪರ್ವತಗಳಿಗೆ ಸಂಬಂಧಿಸಿದ. Saline. ಉಪ್ಪಿನ, ಉಪ್ಪು ಸೇರಿದ ನೀರು ಅಥವಾ ಮಣ್ಣು. Hilly. ಬೆಟ್ಟದ, ಬೆಟ್ಟಗಳು ತುಂಬಿರುವ ಪ್ರದೇಶ. Undulating. ಏರಿಳಿತ ಇರುವ, ಸಮ ತಟ್ಟಗಿಲ್ಲದ ನೆಲ. Basalt rocks. ಕಪ್ಪು ಕಲ್ಲು. ಅಗ್ನಿಪರ್ವತದಿಂದ ಬಂದ ಕಲ್ಲು. ರಾಕಿ. ಕಲ್ಲಿನ, ಕಲ್ಲುಗಳಿಂದ ತುಂಬಿರುವ ಪ್ರದೇಶ. Entirely. ಸಂಪೂರ್ಣವಾಗಿ, ಪೂರ್ಣವಾಗಿ ಅಥವಾ ಸಂಪೂರ್ಣ ಭಾಗದಲ್ಲಿ. Densely. ದಟ್ಟವಾಗಿ, ತುಂಬು ಜನ ಅಥವಾ ಮರಗಳು ಇರುವಂತೆ. Popularly. ಜನಪ್ರಿಯವಾಗಿ, ಎಲ್ಲರೂ ಗುರುತಿಸುವ ರೀತಿಯಲ್ಲಿ. Separated by strait. ಸಣ್ಣ ಸಮುದ್ರದ ಮೂಲಕ ಬೇರ್ಪಟ್ಟ, ಎರಡು ನೆಲಗಳ ಮಧ್ಯೆ ನೀರು ಇರುವಂತೆ. Surround by water. ನೀರಿನಿಂದ ಸುತ್ತಿದ, ಎಲ್ಲೆಡೆ ನೀರು ಇರುವಂತದ್ದು. Prevent winds. ಗಾಳಿಯನ್ನು ತಡೆ, ಗಾಳಿ ಒಳಬಾರದಂತೆ ಮಾಡು. Check. ಮಾನ್ಸೂನ್. ಮಳೆಗಾಲದ ಗಾಳಿ ತಡೆ, ಗಾಳಿಯ ದಿಕ್ಕು ಬದಲಿಸು ಅಥವಾ ನಿಧಾನಗೊಳಿಸು. Deposited. ಜಮಾ ಆಗಿದೆ, ಮಣ್ಣು ಅಥವಾ ಮರಳು ಒಂದು ಸ್ಥಳದಲ್ಲಿ ಸೇರುವಿಕೆ. Comprised of. ಒಳಗೊಂಡಿದೆ, ಒಳಗೆ ಸೇರಿಕೊಂಡಿದೆ. Divides. ವಿಭಜಿಸುತ್ತದೆ, ಎರಡು ಭಾಗಗಳಾಗಿ ಮಾಡುತ್ತದೆ. Lies between. ಮಧ್ಯದಲ್ಲಿದೆ, ಎರಡು ಸ್ಥಳಗಳ ನಡುವೆ ಇದೆ. Join. Ranges. ಬೆಟ್ಟ ಸರಣಿಗಳು ಸೇರುವುದು, ಬೆಟ್ಟಗಳು ಒಂದಕ್ಕೆ ಸೇರಿಕೊಳ್ಳುವ ಸ್ಥಳ. Originate. ಉಗಮವಾಗು, ಆರಂಭವಾಗುವ ಸ್ಥಳ. ಉದಾಹರಣೆಗೆ ನದಿ ಉಗಮ. Stretches. ವಿಸ್ತರಿಸಿದೆ, ಉದ್ದವಾಗಿ ಹರಡಿದೆ. Slopes. ಇಳಿಜಾರು, ಎತ್ತರದಿಂದ ಕೆಳಗೆ ಹೋಗುವ ಭಾಗ. Hemisphere. ಅರ್ಧಗೋಳ, ಭೂಮಿಯ ಅರ್ಧ ಭಾಗ, ಉತ್ತರ ಅಥವಾ ದಕ್ಷಿಣ. Peninsula. ಉಪಖಂಡ, ಮೂರು ಕಡೆ ನೀರು ಸುತ್ತುವ ನೆಲಭಾಗ. ಉದಾಹರಣೆಗೆ ಭಾರತದ ಉಪಖಂಡ. Latitudes. Longitudes. ಅಕ್ಷಾಂಶ ರೇಖಾಂಶ.
ನಕ್ಷೆಯಲ್ಲಿ ಸ್ಥಳ ತೋರಿಸಲು ಇರುವ ರೇಖೆಗಳು. ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕರ್ಕವೃತ್ತ, ಭಾರತದ ಮಧ್ಯಭಾಗದ ಮೂಲಕ ಹಾದು ಹೋಗುವ ರೇಖೆ. ರನ್ ಆಫ್ ಕಚ್, ಕಚ್ ಉಪ್ಪು ಮಾರುಕಟ್ಟೆ, ಗುಜರಾತ್ನ ಉಪ್ಪಿನ ಮಾರು ಪ್ರದೇಶ. ಪಾಕ್ ಸ್ಟ್ರೇಟ್, ಪಾಕ್ ಸಮುದ್ರ ದಾಳಿ, ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವ ನೀರು ಭಾಗ. ಗಲ್ಫ್ ಆಫ್ ಮನ್ನಾರ್, ಮನ್ನಾರ್ ಉಪಸಾಗರ, ತಮಿಳುನಾಡು ಮತ್ತು ಶ್ರೀಲಂಕಾ ನಡುವೆ ಇರುವ ಸಮುದ್ರದ ಭಾಗ. ಕೋಸ್ಟಲ್ ಲೈನ್, ಕಡಲ ತೀರ, ಸಮುದ್ರದ ಅಂಚಿನ ಪ್ರದೇಶ. ಟೋಪೋಗ್ರಫಿ, ಭೂ ಆಕಾರ, ನೆಲದ ಏರಿಳಿತ, ಬೆಟ್ಟ, ತಳಗಳು ಇತ್ಯಾದಿ. ಹಿಮಾಲಯಸ್, ಹಿಮಾಲಯ ಪರ್ವತಗಳು, ಭಾರತದ ಉತ್ತರದ ಎತ್ತರದ ಪರ್ವತಗಳು. ಗ್ಲೇಷಿಯರ್ಸ್, ಹಿಮ ನದಿಗಳು, ಹಿಮದಿಂದ ರೂಪುಗೊಂಡ ನದಿಗಳು. ಮೌಂಟೇನ್ ಪಾಸಸ್, ಪರ್ವತ ದಾಟುಗಳು, ಬೆಟ್ಟಗಳ ಮಧ್ಯೆ ಹೋಗುವ ದಾರಿ. ಫ್ರಾಂಟಿಯರ್ಸ್, ನ್ಯಾಚುರಲ್, ನೈಸರ್ಗಿಕ ಗಡಿಗಳು, ನದಿ ಅಥವಾ ಪರ್ವತಗಳಿಂದ ಆದ ಗಡಿ. ಮಾನ್ಸೂನ್ ವಿಂಡ್ಸ್, ಮಳೆಗಾಲದ ಗಾಳಿಗಳು, ಋತುವಿನ ಪ್ರಕಾರ ಬರುವ ಗಾಳಿ. ಹಿಲ್ ಸ್ಟೇಷನ್ಸ್, ಬೆಟ್ಟದ ಸ್ಥಳಗಳು, ತಂಪು ಹವಾಮಾನ ಇರುವ ಪ್ರವಾಸ ಸ್ಥಳಗಳು. ಅಲುವಿಯಂ, ನದಿ ಮಣ್ಣು, ನದಿಯಿಂದ ಬರುವ ಫಲವತ್ತಾದ ಮಣ್ಣು. ಟ್ರಿಬ್ಯೂಟರೀಸ್, ಉಪನದಿಗಳು, ದೊಡ್ಡ ನದಿಗೆ ಸೇರುವ ಸಣ್ಣ ನದಿಗಳು. ಪೆನಿನ್ಸುಲಾರ್ ಪ್ಲಾಟ್ಯೂ, ಉಪಖಂಡದ ಪೀಠಭೂಮಿ, ಭಾರತದ ದಕ್ಷಿಣದ ಎತ್ತರದ ನೆಲ ಭಾಗ. ರಿಫ್ಟ್ ವ್ಯಾಲಿ, ಕಂದರ, ನೆಲ ಬಿರುಕಿ ತಗ್ಗಿದ ಸ್ಥಳ. ಮಾಲ್ವಾ ಪ್ಲಾಟ್ಯೂ, ಮಾಲ್ವಾ ಪೀಠಭೂಮಿ, ಮಧ್ಯ ಭಾರತದ ಎತ್ತರದ ನೆಲ ಪ್ರದೇಶ. ಡೆಕ್ಕನ್ ಪ್ಲಾಟ್ಯೂ, ದಕ್ಷಿಣ ಪೀಠಭೂಮಿ, ಭಾರತದ ದಕ್ಷಿಣದ ವಿಶಾಲ ನೆಲಭಾಗ. ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟ, ಪಶ್ಚಿಮ ಕರಾವಳಿಯ ಬೆಟ್ಟ ಸರಣಿ. ಈಸ್ಟರ್ನ್ ಘಾಟ್ಸ್, ಪೂರ್ವ ಘಟ್ಟ, ಪೂರ್ವ ಕರಾವಳಿಯ ಬೆಟ್ಟ ಸರಣಿ. ನೀಲಗಿರಿ ಹಿಲ್ಸ್, ನೀಲಗಿರಿ ಬೆಟ್ಟಗಳು, ನೀಲಿ ಮಂಜು ತುಂಬಿದ ಪರ್ವತ ಶ್ರೇಣಿ. ಹೈಡ್ರೋ ಎಲೆಕ್ಟ್ರಿಸಿಟಿ, ಜಲವಿದ್ಯುತ್, ನೀರಿನಿಂದ ವಿದ್ಯುತ್ ಉತ್ಪಾದನೆ. ಡೆಲ್ಟಾ ಗ್ಯಾಂಗೆಟಿಕ್, ಗಂಗಾ ತ್ರಿಭುಜ, ಗಂಗಾ ನದಿ ಸಮುದ್ರ ಸೇರುವ ಭಾಗದಲ್ಲಿ ರಚನೆಯಾದ ನೆಲ. ಸೀ ಪೋರ್ಟ್ಸ್, ಕಡಲ ಬಂದರುಗಳು, ಹಡಗು ನಿಲ್ಲುವ ಸಮುದ್ರದ ತೀರದ ಸ್ಥಳಗಳು. ಕೋರಲ್ ಸ್ಯಾಂಡ್, ಮೊಟ್ಟೆ ಮರಳು, ಸಮುದ್ರದ ಒಳಗಿನ ಜೀವಿಗಳಿಂದ ಆದ ಬಿಳಿ ಮರಳು. ಥಾರ್ ಡೆಸರ್ಟ್, ಥಾರ್ ಮರುಭೂಮಿ, ರಾಜಸ್ಥಾನದ ಬಿಸಿಯಾದ ಮರುಭೂಮಿ. ಪ್ಲಾಯಾಸ್, ಒಣ ಕೆರೆಗಳು, ಮಳೆ ಬಂದಾಗ ಮಾತ್ರ ನೀರು ತುಂಬುವ ಪ್ರದೇಶಗಳು. ಸಹ್ಯಾದ್ರಿ ರೇಂಜಸ್, ಸಹ್ಯಾದ್ರಿ ಪರ್ವತ,
ಪಶ್ಚಿಮ ಘಟ್ಟಗಳ ಇನ್ನೊಂದು ಹೆಸರು. ವೈಲ್ಡ್ ಲೈಫ್ ಸ್ಯಾಂಚುರೀಸ್, ವನ್ಯಜೀವಿ ಸಂರಕ್ಷಣಾ ಪ್ರದೇಶ, ಪ್ರಾಣಿಗಳಿಗೆ ಸುರಕ್ಷಿತ ಸ್ಥಳ. ಆಗುಂಬೆ, ಆಗುಂಬೆ ಕರ್ನಾಟಕದ ಮಳೆ ಹೆಚ್ಚು ಬೀಳುವ ಸ್ಥಳ. ಮೇಡನ್ ರೀಜನ್, ಮೈದಾನ ಪ್ರದೇಶ, ಸಮತಟ್ಟಾದ ನೆಲ ಪ್ರದೇಶ, ಕರ್ನಾಟಕದ ಮಧ್ಯಭಾಗ. ಬ್ಲ್ಯಾಕ್ ಸಾಯಿಲ್, ರೆಡ್ ಸಾಯಿಲ್, ಕಪ್ಪು ಮಣ್ಣು, ಕೆಂಪು ಮಣ್ಣು, ಬೇರೆ ಬೇರೆ ಬೆಳೆಗಳಿಗೆ ಸೂಕ್ತವಾದ ಮಣ್ಣುಗಳು. ಯಾಣ ಮೌಂಟೇನ್, ಯಾಣ ಬೆಟ್ಟ, ಕರ್ನಾಟಕದ ವಿಶಿಷ್ಟ ಕಲ್ಲು ರಚನೆ ಪ್ರದೇಶ. ಬೋಬಾಬ್ ಟ್ರೀ, ಬೋಬಾಬ್ ಮರ ಆಫ್ರಿಕಾದ ಮೂಲದ ದೊಡ್ಡ ಕಂಬದ ಮರ. ಹೌಂಡ್ಸ್, ಮುದೋಳ್, ಮುದೋಳ್ ಹೌಂಡ್ ನಾಯಿಗಳು, ಕರ್ನಾಟಕದ ಪ್ರಸಿದ್ಧ ನಾಯಿಗಳ ಜಾತಿ. ವೆಜಿಟೇಷನ್, ಸಸ್ಯ ಸಂಪತ್ತು, ಒಂದು ಪ್ರದೇಶದ ಗಿಡಮರಗಳ ಬೆಳವಣಿಗೆ.